ಇವತ್ತಿನ ಬ್ರೇಕ್ಫಾಸ್ಟ್‌ಗೆ ಸೋಯಾ ಚಂಕ್ಸ್ ಹಾಕೊಂಡು ವೆಜಿಟೇಬಲ್ಸ್ ಹಾಕಿ ಪಲಾವ್‌ನ ಪ್ರಿಪೇರ್ ಮಾಡಿದ್ದೆ. ಸೊ ನಾನು ಯೂಶುವಲಿ ಕುಕಿಂಗ್ ವಿಡಿಯೋಸ್ ಯಾವುದನ್ನು ಡೀಟೇಲ್ ಆಗಿ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಯೂಶುವಲಿ ಗೊತ್ತಿರುತ್ತೆ ಪಲಾವ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ಎಲ್ರಿಗೂನು. ಆದ್ರೂನು ಒಬ್ಬೊಬ್ರು ಪ್ರಿಪೇರ್ ಮಾಡೋ ಮೆಥಡ್ ಒಂದೊಂದು ರೀತಿ ಇರುತ್ತಲ್ವಾ. ಕಮಿಂಗ್ ಡೇಸ್ ಅಲ್ಲಿ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಅಂತ ಹೇಳಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೋಗ್ತಾ ಇದ್ವಿ. ಸೊ ಹಂಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಕ್ಯೂಟ್ ಆಗಿರೋ ಗಣಪತಿ ಚೆನ್ನಾಗಿತ್ತು. ಸೊ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ. ನಮ್ಮ ಮಂಡ್ಯದಲ್ಲಿ ತುಂಬಾನೇ ಚೆನ್ನಾಗಿರುವ ಡಿಫರೆಂಟ್ ವೆರೈಟೀಸ್ ಆಫ್ ಗಣಪತಿನ ಕೂರಿಸಿದ್ದಾರೆ. ಇದು ಶಿವನ್ ರೀತಿ ಇತ್ತು. ಸೊ ಹಂಗೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಹೊರಗಡೆ ಹೋಗಿದ್ವಲ್ಲ, ಮನೆಗೆ ದಿನಸಿ ಸಾಮಾನು ಮತ್ತೆ ಒಂದಷ್ಟು ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಹಂಗೆ ತಗೊಂಡ್ ಬಂದ್ವಿ. ಸೊ ನಾವು ಯೂಶಲಿ ಈ ತರ ಕಾಳುಗಳು, ಕಡಲೆಕಾಳು, ಹೆಸರು ಕಾಳು ಇದನ್ನೆಲ್ಲ ನಾನು ಪದ್ಮಾಂಬದಲ್ಲೇ ತಗೊಳ್ಳೋದು. ಯಾಕೆಂದ್ರೆ ಡಿ ಮಾರ್ಟ್ ಅಥವಾ ರಿಲಯನ್ಸ್ ಅಲ್ಲಿ ಎಲ್ಲೂನು ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಆ ರೀತಿ ಕಾಳುಗಳೆಲ್ಲ ತಗೊಳ್ಳೋದು. ಇನ್ ಮಿಕ್ಕಿದ ಐಟಮ್ಸ್ ಎಲ್ಲ ರಿಲಯನ್ಸ್ ಅಲ್ಲೇ ಪರ್ಚೇಸ್ ಮಾಡಿದ್ವಿ. ಡಿ ಮಾರ್ಟ್ ನಮ್ಮ ಮನೆಯಿಂದ ಸ್ವಲ್ಪ ತುಂಬಾ ದೂರನೇ ಆಗುತ್ತೆ, ಹಂಗಾಗಿ ಅಲ್ಲಿಗೆ ಹೋಗ್ಲಿಲ್ಲ. ರಿಲಯನ್ಸ್ ನಿಯರ್ ಇರೋದ್ರಿಂದ ಸೊ ರಿಲಯನ್ಸ್ ಅಲ್ಲೇನೆ ಏನೇನ್ ಬೇಕೋ ಎಲ್ಲ ತಗೊಂಡು, ಮೋನು ಇದ್ದಕ್ಕಿದ್ದಂಗೆನೆ ಮೆಹಂದಿ ಹಾಕೊಡಿ ಅಮ್ಮ ಅಂತ ಕೇಳಿದ್ಲು. ಸೊ ಮೆಹಂದಿ ಇರ್ಲಿಲ್ಲ, ಹಂಗಾಗಿ ನೇಲ್ ಪಾಲಿಶ್ ಹಾಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೂ ಹಾಕೊಟ್ಬಿಟ್ಟು ನಾನು ಹಾಕೊಂಡೆ. ಸೊ